ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆ ಏನು ಅನ್ನೋ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಕಾರಣ ಏನು ಈ ಬಗ್ಗೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ತನಿಖೆ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ಈ ಮಧ್ಯೆ ಫೈನಾನ್ಸ್ ಟ್ರಾನ್ಸಾಕ್ಷನ್ ಎಸ್ಐಟಿ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಸಾವಿರಾರು ಟ್ರಾನ್ಸಾಕ್ಷನ್ನ ದಾಖಲೆಗಳಿದ್ದಾವೆ, ಅದನ್ನ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಫೈನಾನ್ಸ್ ಏನಾದ್ರೂ ಆತ್ಮಹತ್ಯೆಗೆ ಕಾರಣವಾಯ್ತಾ ಅನ್ನೋ ಬಗ್ಗೆ ಶೋಧ ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ನಡೆದು ದಿನಗಳು ಕಳೀತಾ ಇದೆ, ಆದ್ರೆ ಎಕ್ಸಾಕ್ಟ್ ಆಗಿ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ಎಸ್ಐಟಿ ಅಧಿಕಾರಿಗಳು ಹಣಕಾಸಿನ ವಹಿವಾಟಿನ ದಾಖಲೆ ಪರಿಶೀಲನೆಗೆ ಮುಂದಾಗಿದ್ದಾರೆ ಎನ್ನುವಂತ ಮಾಹಿತಿ ಏನಾದ್ರೂ ಸುಳಿವು ಸಿಕ್ಕಿದ್ಯಾ? ಏನ್ ಚಾಲೆಂಜಸ್ ಎದುರಾಗ್ತಾ ಇದೆ ತನಿಖೆನಲ್ಲಿ? ವಿದ್ಯಶ್ರೀ, ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಪ್ರಕರಣದಲ್ಲಿ ಮೊದಲನೇದಾಗಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಆದಂಥ ದಿನ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಅನ್ನೋ ಶಂಕೆ ಎಲ್ಲ ಕಡೆ ಕೇಳಿಬಂದಿತ್ತು. ಆದರೆ ಎಸ್ಐಟಿ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಿಜೆ ರಾಯ್ ಅವರು 2006ರಿಂದ ಇದುವರೆಗೂ ಅಂದರೆ ಕಳೆದ 20 ವರ್ಷಗಳಿಂದ ಅವರ ಕಾನ್ಫಿಡೆಂಟ್ ಗ್ರೂಪನ್ನು ಸ್ಥಾಪನೆ ಮಾಡಿದಂಥ ನಂತರದಲ್ಲಿ ಬೆಂಗಳೂರು, ಕೊಚ್ಚಿ ಸೇರಿದಂತೆ ದುಬೈನಲ್ಲಿ ಹಲವು ಬಿಸ್ನೆಸ್ಗಳನ್ನು ಹೊಂದಿರುವಂಥದ್ದು. ಜೊತೆಗೆ ಕಳೆದ ಕೆಲ ವರ್ಷಗಳ ಹಿಂದೆ ದುಬೈನಲ್ಲೂ ಕೂಡ ತಮ್ಮ ಪುತ್ರನ ಹೆಸರಿನಲ್ಲಿ ಬಿಸ್ನೆಸ್ ಅನ್ನು ಶುರು ಮಾಡಿದ್ರು. ಇದರಿಂದ ಒಂದಷ್ಟು ಲಾಸ್ ಆಗಿತ್ತು ಅನ್ನೋ ಮಾಹಿತಿಗಳು ಸಿಕ್ಕಿತ್ತು. ಜೊತೆಗೆ ಸಿಜೆ ರಾಯ್ ಅವರ ಕಂಪನಿಯಲ್ಲಿ ನಡೆದಿರುವಂತಹ ಹಣಕಾಸಿನ ವಹಿವಾಟನ್ನ ನಿಖರ ಮಾಹಿತಿಯನ್ನು ಪಡೀಲಿಕ್ಕೆ ಕನಿಷ್ಠ 20 ದಿನಗಳ ಕಾಲ ಬೇಕಾಗುತ್ತೆ. ಆ ರೀತಿಯಾದಂಥ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಅಂದರೆ ಕಳೆದ ಸುಮಾರು 20 ವರ್ಷಗಳಿಂದ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಕನಿಷ್ಠ 20 ದಿನಗಳ ಅಗತ್ಯ ಇದೆ. ಅಂದರೆ ಒಟ್ಟಾರೆಯಾಗಿ ಎಷ್ಟು ವಹಿವಾಟಾಗಿದೆ, ಕಳೆದ 5 ವರ್ಷಗಳಿಂದ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಜೊತೆಗೆ ಕಳೆದ 1 ವರ್ಷದಿಂದ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಕಳೆದ ಡಿಸೆಂಬರ್ 3ನೇ ತಾರೀಕು ಐಟಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಸೀಸರ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆ ಸಿಜೆ ರಾಯ್ ಅವರ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಆಡಿಟರ್ಗಳಾಗಿ ಕೆಲಸ ಮಾಡ್ತಿದ್ದಂಥ ಸುಮಾರು 2 ಆಡಿಟರ್ಗಳನ್ನು ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ ದಕ್ಷಿಣ ವಿಭಾಗದ ಡಿಸಿಪಿ ಆಗಿ ಕೆಲಸವನ್ನು ಮಾಡ್ತಿರುವಂಥ ಲೋಕೇಶ್ ಜಗ್ಲಾ ಸರ್ ಏನಿದ್ದಾರೆ ಅವರು ಕೂಡ ಎಸ್ಐಟಿ ತಂಡದ ಪ್ರಮುಖ ತನಿಖಾಧಿಕಾರಿಯಾಗಿದ್ದಾರೆ. ಖುದ್ದು ಡಿಸಿಪಿ ಲೋಕೇಶ್ ಅವರು ಸಿಜೆ ರಾಯ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ 2 ಆಡಿಟರ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಕೆಲವೊಂದಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಸಿಜೆ ರಾಯ್ ಅವರ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಬಗ್ಗೆ ಅವರ ಕಂಪನಿಯ ಒಡೆತನದಲ್ಲಿದ್ದಂಥ ಬ್ಯಾಂಕ್ಗಳ ಅಂದರೆ ಬ್ಯಾಂಕ್ನಲ್ಲಿ ಏನು ಅಕೌಂಟ್ಗಳಿರ್ತವೆ ಬ್ಯಾಂಕ್ಗಳಿಂದ ಡೀಟೇಲ್ಸ್ ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆಡಿಟರ್ಗಳ ವಿಚಾರಣೆ ಆಗಿದೆ. ಮತ್ತೊಂದು ಕಡೆ ದುಬೈನಲ್ಲಿ ಇದ್ದಂಥ ಬಿಸ್ನೆಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು ಅಂತೇಳಿ ಅವರ ಕುಟುಂಬಸ್ಥರಿಗೂ ಕೂಡ ಸೂಚನೆಯನ್ನು ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಕುಟುಂಬಸ್ಥರನ್ನ ಹೇಳಿಕೆ ಪಡೆಯುವಂಥ ಕೆಲಸ ಆಗಿದೆ, ಮ್ಯಾನೇಜರ್ಗಳ ವಿಚಾರಣೆ ಆಗಿದೆ, ಆಡಿಟರ್ಗಳ ವಿಚಾರಣೆ ಆಗಿದೆ. ಜೊತೆಗೆ ಬೆಂಗಳೂರು ಹಾಗೂ ಕೊಚ್ಚಿಯಲ್ಲಿದ್ದಂಥ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಆದರೆ ಎಸ್ಐಟಿ ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖಾ ಹಂತದಲ್ಲಿ ಎಷ್ಟು ಮಟ್ಟಕ್ಕೆ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಎಷ್ಟು ಕೋಟಿ ವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿಕ್ಕೆ ಕನಿಷ್ಠ 20 ದಿನಗಳ ಕಾಲ ಬೇಕು ಅನ್ನೋ ಮಾಹಿತಿ ಸದ್ಯ ಎಸ್ಐಟಿ ಮೂಲಗಳಿಂದ ಬರ್ತಿರುವಂಥದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.